ಗುಡ್ ಮಾರ್ನಿಂಗ್ DXN. ನನ್ನ ಹೆಸರು ಸಾಯಿ ಕೃಪಾ ಮುದಗಲ್ ಅಂತ. ನಾನು ಕೂಡ DXN ನ ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡ್ತಾ ಇದ್ದೀನಿ ತುಂಬಾ ದಿನದಿಂದ, 2 ವರ್ಷಗಳಿಂದನೂ ಇದನ್ನ ಯೂಸ್ ಮಾಡ್ತಾ ಇದೀವಿ. ಸೊ ನಾ ಇವತ್ತು ಒಂದು ವಿಶೇಷವಾದಂತಹ ಪ್ರಾಡಕ್ಟ್, ಈ ನಮ್ಮ ಗ್ಯಾನೋ ಎಕ್ಸ್ಟ್ರಾ ವರ್ಜಿನ್ ಕೋಕೋನಟ್ ಆಯಿಲ್ ಬಗ್ಗೆ ಮಾತಾಡ್ಲಿಕ್ಕೆ ಇಲ್ಲಿ ನಿಮ್ಮೊಂದಿಗಿದ್ದೀನಿ. ಸೊ ನನಗೆ ಅವಕಾಶವನ್ನ ಕಲ್ಪಿಸಿಕೊಟ್ಟಂತಹ ಆನಂದ ಮಸೂಳಿ ಸರ್ಗೆ ಧನ್ಯವಾದಗಳು. ಇವತ್ತು ನಾವು ಈ ಒಂದು ವರ್ಜಿನ್ ಕೋಕೋನಟ್ ಆಯಿಲ್ ಏನಿದು, ಎದ್ರಿಂದ ಆಗಿರೋದು? ಕೋಕೋನಟ್ ಆಯಿಲ್ ಈಗಾಗ್ಲೇ ನಾವು ಹೇಳ್ತಾ ಇದೀವಿ ಬಾಯಿಂದ, ಇದು ಕೋಕೋನಟ್ ಆಯಿಲ್, ಶುದ್ಧ ಕೊಬ್ಬರಿಯ ಎಣ್ಣೆ. ನಾರ್ಮಲ್ ಆಗಿ ನಾವು ಅಂಗಡಿಗಳಲ್ಲಿ ಸಿಗುವಂತಹ ಕೊಬ್ಬರಿ ಎಣ್ಣೆಗಳು ಹೆಂಗಿರ್ತಾವಪ್ಪ ಅಂತಂದ್ರ, ಒಣಗಿದ ಕೊಬ್ಬರಿಗಳನ್ನ ತಗೊಂಡು ಅದನ್ನ ಆಯಿಲ್ ಅನ್ನ ಕ್ರಿಯೇಟ್ ಮಾಡಿರ್ತಾರೆ, ಹೌದಾ? ಆಯಿಲ್ ಅನ್ನ ತಯಾರಿಸಿರ್ತಾರೆ. ಸೊ ಆದ್ರೆ ಇದು ಹಸಿ ಕೊಬ್ಬರಿಯಿಂದ ಮಾಡಿದಂತಹ, ಶುದ್ಧವಾಗಿ ಹಸಿ ಒಳ್ಳೆಯ ಕ್ವಾಲಿಟಿಯ ಕೊಬ್ಬರಿಗಳನ್ನ ತೆಗೆದುಕೊಂಡು ಹಸಿ ಕೊಬ್ಬರಿಯಿಂದ ಎಣ್ಣೆಯನ್ನ ತಯಾರಿಸಿರುವಂತಹ ಒಂದು ಕೋಕೋನಟ್ ಆಯಿಲ್. ಇದಕ್ಕೆ ಹೆಸರು ಕೊಟ್ಟಿರೋದು ವರ್ಜಿನ್ ಕೋಕೋನಟ್ ಆಯಿಲ್ ಅಂತ ಕೊಟ್ಟಿದ್ದಾರೆ. ಇದು DXN ಕಂಪನಿಯವರು ತಯಾರಿಸಿರೋದು. ಹಾಗಾಗಿ ಇದ್ರೊಳಗಡೆ 1% ಗ್ಯಾನೋಡರ್ಮವನ್ನ ಕೂಡ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಮಿಕ್ಸ್ ಮಾಡಿದ್ದಾರೆ. ಗ್ಯಾನೋಡರ್ಮದ ಉಪಯೋಗಗಳು, ಅದು ಯಾಕೆ ನಮಗ್ ಬೇಕು ಅನ್ನೋದನ್ನ ಈ ಹಿಂದೆ ಆನಂದ ಮಸೂಳಿ ಸರ್ ಸಾಕಷ್ಟು ಬಾರಿ ನಿಮ್ಗೆ ಹೇಳಿದ್ದಾರೆ. ಸೊ ಅದು 400 ಔಷಧಿಯ ಗುಣಗಳನ್ನ ಹೊಂದಿರುವಂತಹ ಒಂದು ಹರ್ಬ್, ಕಿಂಗ್ ಆಫ್ ಹರ್ಬ್ ಅಂತಾನೆ ಅದಕ್ಕೆ ಗ್ಯಾನೋಡರ್ಮಾಗೆ ಹೆಸರು ಕೊಟ್ಟಿರೋದು. ಸೊ ಅದನ್ನು ಕೂಡ ಇದ್ರೊಳಗಡೆ 1% ಮಿಕ್ಸ್ ಮಾಡಿದ್ದಾರೆ. ಇದ್ರ ಮೇಲೆ ನೀವೇನಾದ್ರೂ ಇಂಗ್ರೀಡಿಯೆಂಟ್ಸ್ ಏನಿದಾವ ಅಂತ ನೋಡಿದ್ರೆ ನಿಮಗೂ ಸಿಗೋದು ಇಷ್ಟೇ, 1% ಗ್ಯಾನೋಡರ್ಮಾ ಎಕ್ಸ್ಟ್ರಾಕ್ಟ್, ಮತ್ತೆ ಉಳಿದಿರೋದು 99% ವರ್ಜಿನ್ ಕೋಕೋನಟ್ ಆಯಿಲ್, ಪ್ಯೂರ್ ಆಗಿರುವಂತಹ ವರ್ಜಿನ್ ಕೋಕೋನಟ್ ಆಯಿಲ್. ಮತ್ತಿನ್ನೇನು ಇದಕ್ಕೆ ಬೇರೆ ಮಿಕ್ಸ್ ಮಾಡಿಲ್ಲ. ಶುದ್ಧವಾದ ಕೊಬ್ಬರಿ ಎಣ್ಣೆ ನಮ್ಮ ದೇಹಕ್ಕೆ ಬಹಳಷ್ಟು ಉಪಯುಕ್ತಕಾರಿ. ಸೊ ಯಾವ್ಯಾವ ರೀತಿಯಲ್ಲಿ ನಾವ್ ಇದನ್ನ ಬಳಸಬಹುದು ಅಂದ್ರೆ, ಇದನ್ನ ಇಂಟೇಕ್ ಮಾಡ್ಕೋಬಹುದು, ಅಪ್ಲೈ ಮಾಡ್ಬೋದು, ಹಾಗೆ ನಮಗ ಆಯಿಲ್ ಕೂಲಿಂಗ್ ಕೂಡ ಮಾಡ್ಬೋದು. ಸೊ ಇಂಟೇಕ್ ಮಾಡೋದು, ಕೊಬ್ಬರಿ ಎಣ್ಣೆನ ತಗೊಂತೀರಾ, ಕುಡಿತೀರಾ. ಕೊಬ್ಬರಿ ಎಣ್ಣೆ ಅಂದ ತಕ್ಷಣ ನಮ್ ಕಡೆ ಎಲ್ಲ ಕೆಲವೊಂದಿಷ್ಟು ಜನಕ್ಕೆ ತಲೆಗೆ ಬರೋದು ಅಂದ್ರೆ ಇದನ್ನ ಹೇರ್ಗೆ ಅಪ್ಲೈ ಮಾಡ್ಕೊಳ್ಳೋದು, ತಲೆಗೆ ಎಣ್ಣೆಯನ್ನ ಹಾಕಿಕೊಳ್ಳೋದು. ಹೌದು, ಇದು ಎರಡೂ ತರನಾಗಿ, ಇದು ಒಂದೇ ಒಂದು ಕೋಕೋನಟ್ ಆಯಿಲ್ ಎರಡೂ ತರನಾಗಿ ನಾವು ಬಳಸಬಹುದು. ಕುಡಿಲಿಕ್ಕೂ ಬಳಸಬಹುದು, ಅದೇ ರೀತಿ ಹೇರ್ ಅಪ್ಲೈಗೂ ಮಾಡ್ಕೋಬಹುದು. ಹೇರ್ ಅನ್ನ ಶುದ್ಧವಾಗಿ ಇಟ್ಕೊಳ್ಳಿಕ್ಕೆ ನೀವು ಹಿಂದಿನ ದಿನ ಚೆನ್ನಾಗಿ ಆಯಿಲ್ ಅನ್ನ ಮಸಾಜ್ ಮಾಡ್ಕೊಂಡು ಚಪ್ಪಿ ಮಾಡ್ಕೊಂಡು ಮಾರನೇ ದಿನ ತಲೆ ಸ್ನಾನ ಮಾಡ್ಬೋದು, ಅಥವಾ ಹೇರ್ ಸ್ನಾನ ಆದ್ಮೇಲೆ ಕೂಡ ಇದನ್ನ ಅಪ್ಲೈ ಮಾಡ್ಕೋಬಹುದು. ನಾರ್ಮಲ್ ಕೋಕೋನಟ್ ಆಯಿಲ್ ಅನ್ನ ಯಾವ ತರ ನಾವು ಅಪ್ಲೈ ಮಾಡ್ಕೋತೀವಲ್ಲ ಆ ತರ ಇದನ್ನ ಏನ್ ಮಾಡ್ಬೋದು ಅಂದ್ರೆ ಅಪ್ಲೈ ಮಾಡ್ಕೋಬಹುದು. ಸೊ ಇದನ್ನ ಸ್ಕಿನ್ಗೂ ಕೂಡ ಅಪ್ಲೈ ಮಾಡ್ಕೋಬಹುದು. ನಮ್ ಸ್ಕಿನ್ ಈಚಿಂಗ್ ಇರುತ್ತೆ, ಡ್ರೈ ಆಗಿ ಕೆಲವೊಬ್ರಿಗೆ ಏನಾಗಿರುತ್ತೆ, ಹಿಂಗ್ ಮಾಡಿದ್ರೆ ಗೆರೆಗಳೆಲ್ಲ ಮೂಡ್ತಾ ಇರ್ತದ. ಸೊ ಆತರ ತುಂಬಾ ಡ್ರೈ ಸ್ಕಿನ್ ಇರುತ್ತಲ್ಲ, ಅಂತವ್ರು ಕೂಡ ಏನ್ ಮಾಡ್ಬೋದು, ಈ ಒಂದು ವರ್ಜಿನ್ ಕೋಕೋನಟ್ ಆಯಿಲ್ ಅನ್ನ ದೇಹಕ್ಕೆ ಪೂರ್ತಿಯಾಗಿ, ಎಲ್ಲಿ ನಿಮ್ಗೆ ಯಾವ ಭಾಗ ಹಚ್ಕೋಬೇಕನ್ಸುತ್ತೋ, ಕೈಗೆ, ಕಾಲ್ಗೆ, ಮುಖಕ್ಕೆ, ಗೋಣಿಗೆ, ಎಲ್ಲಿ ಬೇಕಾದ್ರೂ ಕೂಡ ನಾವೇನ್ ಮಾಡ್ಬೋದು ಅಂದ್ರ ಈ ಒಂದು ಕೋಕೋನಟ್ ಆಯಿಲ್ ಅನ್ನ ಹಚ್ಕೋಬಹುದು. ತುಂಬಾ ಪರಿಶುದ್ಧವಾಗಿರೋದ್ರಿಂದ ಡೌಟ್ ಪಡೋ ಅಗತ್ಯ ಇಲ್ಲ, ಯಾವ್ದೇ ರೀತಿ ಸ್ಕಿನ್ ಪ್ರಾಬ್ಲಮ್ ಆಗಲ್ಲ. ನಿಮಗೆ ಸ್ಕಿನ್ ಡಿಸೀಸಸ್ ಇದ್ರೆ, ಅಥವಾ ನಿಮಗೇನಾದ್ರೂ ಸ್ಕಿನ್ ಈಚಿಂಗ್ಸ್ ಇದ್ರೆ, ಅಥವಾ ಏನಂತಾರೆ ಈ ಫಂಗಸ್ ಆಗಿರುತ್ತೆ ಅಂತಾರೆ ಆ ತರದ್ದು, ಅಥವಾ ವೈರಲ್ ಪ್ರಾಬ್ಲಮ್ಸ್ ಆಗಿರುತ್ತೆ ಆ ತರದ್ದು, ಅಥವಾ ಬೇರೆ ತರ ಯಾವ್ದೇ ರೀತಿ ಆಂಟಿ ಬ್ಯಾಕ್ಟೀರಿಯಾ ಆಗಿ ವರ್ಕ್ ಮಾಡುತ್ತೆ. ಸೊ ಆ ತರ ನಿಮ್ ಸ್ಕಿನ್ಗೆ ಇದು ಕೂಡ ಏನ್ ಮಾಡತ್ತಪ್ಪ ಅಂದ್ರೆ ಮೃದುವಾಗಿಡಲು, ಸ್ಕಿನ್ ಅನ್ನ ಹೆಲ್ದಿ ಆಗಿಡಲು, ವೈಟ್ ಆಗಿಡೋದಲ್ಲ, ಸ್ಕಿನ್ ಅನ್ನ ಹೆಲ್ದಿ ಆಗಿಡೋದು ತುಂಬಾ ಇಂಪಾರ್ಟೆಂಟ್. ನಿಮಗೆ ಇದು ಬೆಳ್ಳಗ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಇದು ಏನ್ ಮಾಡುತ್ತೆ ಅಂದ್ರೆ ನಿಮ್ಮ ಸ್ಕಿನ್ ಅನ್ನ ಚೆನ್ನಾಗಿ ಉಸಿರಾಡೋ ಹಾಗೆ ಮಾಡುತ್ತೆ. ಒಳ್ಳೆ ರೀತಿಯಾಗಿ ನಿಮ್ಮ ಸ್ಕಿನ್ ಹೆಲ್ದಿ ಆಗಿರೋ ಹಾಗೆ ನೋಡ್ಕೊಳ್ಳುವಂತ ಕೆಲಸವನ್ನ ಇದು ಮಾಡುತ್ತೆ. ಇದು ಅಪ್ಲೈನ ಒಂದು ಭಾಗ. ಅಪ್ಲೈ ಮಾಡ್ಕೊಳ್ಳೋದು, ಹೇರ್ಗೆ ಅಪ್ಲೈ ಮಾಡ್ಬೋದು, ಬಾಡಿಯ ಯಾವ ಪಾರ್ಟ್ಸ್ ಆದ್ರೂ ಕೂಡ ಇದನ್ನ ಅಪ್ಲೈ ಮಾಡ್ಕೋಬಹುದು. ಅದಷ್ಟೇ ಅಲ್ಲದೆ ಇದನ್ನ ಇಂಟೇಕ್ ಮಾಡ್ಬೋದು ಅಂತ ಕೂಡ ನಾವು ಹೇಳ್ತಾ ಇದೀವಿ. ಇಂಟೇಕ್ ಮಾಡೋದು ಅಂದ್ರೆ ಹೇಗೆ? ಈ ಕಡೆ ನಾವು ಉತ್ತರ ಕರ್ನಾಟಕದ ಜನ ಎಲ್ಲ ಏನ್ ಮಾಡ್ತೀವಿ ಅಂದ್ರೆ, ಊಟ ಮಾಡುವಾಗ ರೊಟ್ಟಿ ಜೊತೆ, ಪಲ್ಯದ ಜೊತೆ ಚಟ್ನಿ ಪುಡಿಗಳನ್ನ ಬಳಸ್ತಾ ಇರ್ತೀವಿ. ಸೊ ಆ ಚಟ್ನಿ ಪುಡಿಗಳಿಗೆ ಶೇಂಗಾದ ಎಣ್ಣೆ, ಮತ್ತೆ ಅದು ಎಣ್ಣೆ ಹಿಂಡಿ ಅಂತ ಕರೀತಾರೆ ಕೆಲವೊಂದಿಷ್ಟು ಜನ, ಅದಕ್ಕೆ ಎಣ್ಣೆಗಳನ್ನ ಹಾಕೊಂಡು ತಿಂತಾ ಇರ್ತೀವಿ. ಎಲ್ಲರಿಗೂ ತುಪ್ಪ ಹಾಕೊಳಿಕ್ಕಾಗಲ್ಲ, ಅಥವಾ ತುಪ್ಪ ಹಾಕೊಂಡು ತಿಂದ್ರು ಒಳ್ಳೇದು, ಕೆಲವೊಬ್ರು ತುಪ್ಪ ತಿನ್ಬೇಡ ಅಂದಿರ್ತಾರೆ. ಸೊ ಅವ್ರ ಏನ್ ಮಾಡ್ಬೇಕಪ್ಪ ಅಂದ್ರೆ, ಇದನ್ನ ವರ್ಜಿನ್ ಕೋಕೋನಟ್ ಆಯಿಲ್ ಅನ್ನ ನೀವು ಸ್ವಲ್ಪ ಚಟ್ನಿ ಪುಡಿಗಳ ಜೊತೆ, ದೋಸೆ ಮೇಲೆ ತುಪ್ಪದ ತರ ಒಂಚೂರ ಹಾಕೊಂಡು, ದೋಸೆ ಮಾಡುವಾಗ ಅದರ ಮೇಲೆ ಹಾಕೊಂಡು, ಚಪಾತಿ ಜೊತೆ, ಅದ್ರ ಜೊತೆ ನೀವೇನ್ ಮಾಡ್ಬೋದು, ಈ ಆಯಿಲ್ ಅನ್ನ ಬಳಸಬಹುದು. ಆಯಿಲ್ ಅನ್ನ ಅವಾಯ್ಡ್ ಮಾಡ್ಬೇಕು ಅಂತಾನೆ ಹೇಳೋದು. ಆಯಿಲ್ ಕಡಿಮೆ ತಿಂದಷ್ಟು, ಫ್ರೈಡ್ ಪದಾರ್ಥಗಳನ್ನ ಕಡಿಮೆ ತಿಂದಷ್ಟು ಒಳ್ಳೇದು ಅಂತ ನೀವು ಕೇಳಿರ್ಬೋದು. ಸೊ ಆಯಿಲ್ ಅನ್ನ ತಿನ್ನೋದ್ರಲ್ಲಿ ಅದರ ಬದಲು ಅದನ್ನ ರಿಪ್ಲೇಸ್ಮೆಂಟ್ ಮಾಡಿ ನೀವೇನ್ ಮಾಡಿ, ಕೋಕೋನಟ್ ಆಯಿಲ್ ಅನ್ನ ಬಳಸಿ. ಈ ಕೇರಳ ಸೈಡು, ಬೇರೆ ಕೆಲವೊಂದಿಷ್ಟು ಇದ್ರ ಸ್ಟೇಟ್ಸ್ ಗಳಲ್ಲಿ ಅವರು ಆಯಿಲ್ ಅಲ್ಲೇನೆ ಕುಕ್ ಮಾಡ್ತಾರೆ, ಅದರಲ್ಲಿನೇ ಏನ್ ಮಾಡ್ತಾರೆ, ಪದಾರ್ಥಗಳನ್ನ ತಯಾರಿಸ್ತಾರೆ. ನೀವು ಎಡಿಬಲ್ ಆಯಿಲ್ ಗಳನ್ನ ಬಳಸ್ತೀರಲ್ಲ, ವೆಜಿಟೇಬಲ್ಸ್ ಆಯಿಲ್ಸ್, ಆ ತರ ಕೋಕೋನಟ್ ಆಯಿಲ್ ಅನ್ನ ಅವರು ಬಳಸಿ ಅಡಿಗೆಗಳನ್ನ ಮಾಡ್ತಾರೆ.
ಅಷ್ಟೊಂದು ನಮಗೆ ಮಾಡಕ್ ಆಗದೆ ಇದ್ರು ನಾವು ಸ್ವಲ್ಪ ಸ್ವಲ್ಪ ಚಟ್ನಿ ಪುಡಿಗಳ ಜೊತೆ ಅದ್ರ ಜೊತೆ ಇದನ್ನ ಏನ್ ಮಾಡ್ಬೋದು, ಇಂಟೇಕ್ ಮಾಡ್ಬೋದು. ಇನ್ನೂ ನಿಮಗೆ ಬೆನಿಫಿಟ್ಸ್ ಬೇಕು, ಇನ್ನೂ ನಿಮ್ಮ ಫ್ಯಾಟ್ ಕಡಿಮೆ ಆಗ್ಬೇಕು, ಬೆಲ್ಲಿ ಟಮಿ ಕಡಿಮೆ ಆಗ್ಬೇಕು, ನೀವು ಇನ್ನೂ ಥಿನ್ ಆಗ್ಬೇಕು ಅಥವಾ ಏನಾದ್ರೂ ಆಸೆ ಇರೋರು ಅಥವಾ ನಿಮ್ ಹೆಲ್ತ್ ಗೆ ಬೆನಿಫಿಟ್ ಆಗ್ಬೇಕು ಅಂತ ಆಸೆ ಇರೋರು ಏನ್ ಮಾಡ್ಬೇಕಪ್ಪ ಅಂದ್ರೆ ಇದನ್ನ ಡೈರೆಕ್ಟ್ ಆಗಿ 15 ಇಂದ 20 ml ಅಥವಾ 3 ರಿಂದ 4 ಸ್ಪೂನ್ ನಷ್ಟು ಟೀ ಸ್ಪೂನ್ ನಷ್ಟು ಏನ್ ಮಾಡ್ಬೋದು, ಇದನ್ನ ಡೈರೆಕ್ಟ್ ಆಗಿ ಬಾಯಿಗೆ ಹಾಕೊಂಡು ಕುಡಿಬೇಕು. ಡೈರೆಕ್ಟ್ ಆಗಿ ಹೆಂಗ್ ನೀವು ನೀರನ್ನು ಕುಡಿತೀರೋ ಅಥವಾ ಔಷಧಿಗಳನ್ನ ತಗೋತೀರೋ ಆ ತರ ಇದನ್ನ ಏನ್ ಮಾಡ್ಬೋದು, ಡೈರೆಕ್ಟ್ ಆಗಿ ಇದರ ದೇಹಕ್ಕೆ ತಗೋಬಹುದು. ಅದರಿಂದ ಏನಾಗುತ್ತೆ, ನಿಮ್ಮ ಹೊಟ್ಟೆಯ ಯಾವುದೇ ಸಮಸ್ಯೆಗಳು, ಟಮಿ ಯಾವುದೇ ಸಮಸ್ಯೆಗಳಿದ್ರೆ ಕಡಿಮೆ ಆಗುತ್ತೆ. ಹೊಟ್ಟೆ ನೋವು ಆಗಿರ್ಬೋದು ಅಥವಾ ಅವಾಗವಾಗ ಕೆಲವೊಬ್ಬರಿಗೆ ಮೋಷನ್ ಪ್ರಾಬ್ಲಮ್ ಆಗ್ತಾ ಇರುತ್ತೆ, ಅಂಥವ್ರಿಗೆ ಇದು ಮೋಷನ್ ಕರೆಕ್ಟ್ ಆಗುವಾಗ ಮಾಡುತ್ತೆ. ಡೈಜೆಷನ್ ಪ್ರಾಬ್ಲಮ್ಸ್ ಗಳು ಇರ್ತವೆ, ಆಗುವಾಗ ಮಾಡುತ್ತೆ. ತುಂಬಾನೇ ಹೆಲ್ಪ್ಫುಲ್ ಇದೆ. ಬೇರೆ ಬೇರೆ ತರನಾಗಿ ಏನಾಗತ್ತೆಪ್ಪ ಅಂದ್ರ ನಿಮ್ಮ ದೇಹಕ್ಕೆ ಇದು ಆರೋಗ್ಯಕರವಾಗಿರುತ್ತೆ. ಮತ್ತೆ ನಿಮ್ಮ ಕೆಟ್ಟ ಫ್ಯಾಟ್ ಗಳನ್ನ ಕಡಿಮೆ ಮಾಡುತ್ತೆ. ದೇಹದಲ್ಲಿ 2 ತರ ಫ್ಯಾಟು ಒಳ್ಳೇದು ಕೂಡ ಹೌದು, ಎನರ್ಜಿಯನ್ನ ಕೊಡುತ್ತೆ. ಫ್ಯಾಟ್ ನ ತಿನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಫ್ಯಾಟ್ ನ ಸೇವಿಸ್ಬೇಕು ನೀವು ಆಕ್ಚುಲಿ. ಇನ್ನ ಕೆಲವೊಂದಿಷ್ಟು ಫ್ಯಾಟ್ಗಳು ಏನ್ ಮಾಡುತ್ತೆ ಅಂದ್ರೆ ಕೊಲೆಸ್ಟ್ರಾಲ್ ಆಗಿ ಒಂದೊಂದು ಬಾಡಿಯ ಒಂದೊಂದು ಪಾರ್ಟ್ ಗಳಿಗೆ ಕೂತ್ಕೊಂಡ್ಬಿಡ್ತವೆ. ಅದನ್ನ ಯಾಕೆ ಅಂದ್ರೆ ಮೊದಲಿನ ಜನ ಏನ್ ಮಾಡ್ತಿದ್ರು, ತುಪ್ಪ, ಮೊಸರು, ಮಜ್ಜಿಗೆ ಎಲ್ಲಾ ಸಿಕ್ಕಾಪಟ್ಟೆ ತಿಂತಾ ಇದ್ರು, ಆದ್ರೂ ಅವ್ರಿಗೆ ಏನ್ ಫ್ಯಾಟೇ ಇರ್ತಾ ಇರ್ಲಿಲ್ಲ. ಅಂದ್ರೆ ಅವ್ರು ಆ ತರನಾಗಿ ದೈಹಿಕವಾಗಿ ಕೆಲಸಗಳನ್ನ ಮಾಡ್ತಾ ಇದ್ರು, ಅದನ್ನ ಕರಗಿಸ್ತಾ ಇದ್ರು. ಈಗ ನಾವೇನ್ ಮಾಡ್ತಾ ಇಲ್ಲ, ಕರಗಿಸ್ಲಿಕ್ಕೆ ನಮ್ಗೆ ಆಗ್ತಾ ಇಲ್ಲ, ಬರೀ ತಿಂತಾ ಕೂತ್ಕೊಂಡ್ರೆ ಉಪಯೋಗ ಇಲ್ಲ. ಹಾಗಾಗಿ ಏನಾಗುತ್ತೆ, ಕೆಲವೊಂದಿಷ್ಟು ಕೊಲೆಸ್ಟ್ರಾಲ್ಗಳಾಗಿ, ಬ್ಯಾಡ್ ಕೊಲೆಸ್ಟ್ರಾಲ್ಗಳಾಗಿ ನಮ್ಮ ದೇಹದಲ್ಲಿ ಶೇಖರಣೆಯಾಗಿ ನಾವು ಫ್ಯಾಟ್ ಆಗೋದು ಅಥವಾ ಹೊಟ್ಟೆಯ ಭಾಗದಲ್ಲಿ ಕೆಲವೊಂದ್ ಕಡೆ ಅದು ಹೋಗಿ ಕೂತ್ಕೊಂಡ್ಬಿಡುತ್ತೆ. ಅದರಿಂದ ಏನಾಗಲ್ಲ, ನಮ್ಗೆ ಫ್ಯಾಟ್ ಕರಗಿಸೋಕ್ಕಾಗಲ್ಲ. ಸೊ ಫ್ಯಾಟ್ ಕರಗಿಸ್ಬೇಕು ಅಂದ್ರೆ ನೀವ್ ಏನ್ ಮಾಡ್ಬೇಕು, ಯು ಹ್ಯಾವ್ ಟು ಇಂಟೇಕ್ ವರ್ಜಿನ್ ಕೊಕೊನಟ್ ಆಯಿಲ್. ಇದರಿಂದ ನೀವು ಏನ್ ಮಾಡ್ಬೋದು, ನಿಮ್ಮ ದೇಹದ ಸಮತೋಲನವನ್ನ ಕಾಪಾಡ್ಕೊಳ್ಬಹುದು ಅಂತ ಹೇಳ್ತೀನಿ. ಸೊ ಅದಷ್ಟೇ ಅಲ್ಲದೆ ಆಯಿಲ್ ಪುಲ್ಲಿಂಗ್ ಕೂಡ ಮಾಡ್ಬೋದು ಇದರಿಂದ. ಆಯಿಲ್ ಪುಲ್ಲಿಂಗ್ ಅಂದ್ರೆ ಬಾಯಿಯ ಕೆಲವೊಂದಿಷ್ಟು ಸಮಸ್ಯೆಗಳಿರ್ತವೆ. ಅವಾಗ ನೀವ್ ಏನ್ ಮಾಡ್ಬೇಕು, ಈ ಆಯಿಲ್ ಅನ್ನ 1-2 ಸ್ಪೂನ್ ಆಯಿಲ್ ಅನ್ನ ತಗೋಬಹುದು ಅಥವಾ 5 ml ಆಯಿಲ್ ಅನ್ನ ಬಾಯಿಯೊಳಗಡೆ ಹಾಕೊಂಡು ಬಾಯಲ್ಲಿ ಮುಕ್ಕಳಿಸ್ಬೇಕು. ಬಾಯಲ್ಲಿ ನೀರ್ ಹಾಕೊಂಡು ಮುಕ್ಕಳಿಸಿ ಉಗುಳ್ತಿರ್ತೀರಲ್ಲ, ಆ ತರ ಇದನ್ನ ಬಾಯಿಯೊಳಗೆ ಹಾಕೊಂಡು ಕನಿಷ್ಠ 5 ನಿಮಿಷ, ಅಗದೇ ಕಡಿಮೆ ಅಂದ್ರೆ 5 ನಿಮಿಷ ಬಾಯಿಯೊಳಗೆ ಹಾಕೊಂಡು ಏನ್ ಮಾಡ್ಬೇಕು, ಇದನ್ನ ಮುಕ್ಕಳಿಸ್ಬೇಕು. ಗಾರ್ಗಲ್ ಮಾಡೋದಲ್ಲ ನಾನು ಹೇಳ್ತಾ ಇರೋದು. ಇದನ್ನೇನ್ ಮಾಡ್ಬೇಕು, ಬಾಯಲ್ಲಿನೇ ಏನ್ ಮಾಡ್ಬೇಕು, ಮುಕ್ಕಳಿಸ್ಬೇಕು. ಮುಕ್ಕಳಿಸೋದ್ರಿಂದ ನಿಮ್ಮ ದವಡೆಯ ಪ್ಲೇಸಸ್ ಎಲ್ಲ ಕ್ಲೀನ್ ಆಗುತ್ತೆ, ದವಡೆಗಳು ಗಟ್ಟಿಮುಟ್ಟಾಗ್ತವೆ, ನಿಮ್ಮ ಹಲ್ಲಿನ ಕೆಲವೊಂದಿಷ್ಟು ಸಮಸ್ಯೆಗಳು ಕಡಿಮೆ ಆಗ್ತವೆ. ಅದೇ ರೀತಿ ಬಾಯೊಳಗಡೆ ಹುಣ್ಣುಗಳಾಗಿರ್ತವೆ ಕೆಲವೊಬ್ಬರಿಗೆ, ಅಥವಾ ನಾಲಿಗೆ ಕಡ್ಕೊಂಡ್ಬಿಟ್ಟಿರ್ತೀರಿ, ಇನ್ಯಾವುದೋ ಉರಿತ ಇರ್ತದ, ಅಥವಾ ಒಳಗಡೆ ಏನಾದ್ರು ಕೊರ್ಕ ಆಗಿರ್ತದ, ಬೇರೆ ಕೆಲವೊಂದಿಷ್ಟು ಪದಾರ್ಥಗಳನ್ನು ತಿಂದು ನಾಲಿಗೆ ಕೊರಿತಾ ಇರ್ತದ. ಸೊ ಅಂಥವ ಸಮಸ್ಯೆಗಳಿಂದ ನೀವು ಏನ್ ಆಗ್ಬೋದು, ದೂರ ಆಗ್ಬೋದು. ಇವೆಲ್ಲ ಮನೆ ಮದ್ದು. ಮನೆಯಲ್ಲಿ ನೀವೇನಾದ್ರೂ ಇದು ಒಂದು ಆಯಿಲ್ ಬಾಟ್ಲಿ 1-2 ತಂದಿಟ್ಕೊಂಡ್ರೆ, ಅಡಿಗೆ ಮನೆಯಲ್ಲಿ ಇಟ್ಬಿಡ್ಬೇಕು. ಹೊರಗಡೆ ಇಟ್ಕೊಂಡ್ರೆ ಏನಾಗುತ್ತೆ, ನಿಮ್ಗೆ ತಲೆಗೆ ಹಚ್ಕೊಳ್ಳಿಕ್ಕೆ, ಮೈಗೆ ಅಪ್ಲೈ ಮಾಡ್ಕೊಳ್ಳಿಕ್ಕೆ ಒಂದಾಗುತ್ತೆ. ಇದೇ ಸೇಮ್ ಬಾಟ್ಲಿಯನ್ನ ಒಳಗಡೆ ಅಡಿಗೆ ಮನೆಯಲ್ಲಿ ಇಟ್ಕೊಂಡ್ರೆ ಏನಾಗುತ್ತೆ, ನೀವು ಚಟ್ನಿ ಪುಡಿಗಳ ಅದಕ್ಕೆ ಹಾಕೊಂಡು ಇದನ್ನ ತಿನ್ಬಹುದು, ಸೇವಿಸಲೂಬಹುದು. 2 ರೀತಿಯೂ ಕೂಡ ಏನಾಗುತ್ತೆ ಅಂದ್ರೆ ಇದು ಉಪಯೋಗಕಾರಿಯಾಗುತ್ತೆ. ಇದರಲ್ಲಿ ಇದನ್ನ ಯಾವ ರೀತಿ ತಯಾರಿಸ್ತಾರೆ ಅಂತ ಅನ್ನೋದಾದ್ರೆ, ಸ್ಪೆಷಲಿ ಕಲ್ಟಿವೇಟೆಡ್ ವಿತ್ ಕೊಲಾಬ್ರೇಷನ್ ಫ್ರಾಮ್ ಆಸ್ಟ್ರೇಲಿಯನ್ ಟೆಕ್ನಾಲಜಿ ಅಂತ ಹೇಳ್ತಾರೆ. ಆಸ್ಟ್ರೇಲಿಯನ್ ಟೆಕ್ನಾಲಜಿಯ ಮೂಲಕ ಇದನ್ನ ತಯಾರಿಸಿದ್ದಾರೆ. ಸೊ ಯಾವ್ದು ಅಂದ್ರೆ DME ಅಂತ ಕರೀತಾರೆ ಆ ಒಂದು ಟೆಕ್ನಾಲಜಿಗೆ. DME ಅಂದ್ರೆ ಡೈರೆಕ್ಟ್ ಮೈಕ್ರೋ ಎಕ್ಸ್ಪೆಲ್ಲಿಂಗ್ ಟೆಕ್ನಾಲಜಿ ಅಂತ ಅದರದ್ದು ಲಾಂಗ್ ಫಾರ್ಮ್. ಸೊ ಆ ರೀತಿಯಾಗಿ ಇದನ್ನ ಏನ್ ಮಾಡಿದ್ದಾರೆ, ತಯಾರಿಸಿದ್ದಾರೆ. ಇದರಲ್ಲಿ ಅತಿ ಮುಖ್ಯವಾಗಿ ವೆರಿ ಇಂಪಾರ್ಟೆಂಟ್ ಒಂದು ಥಿಂಗ್ ಇದೆ, ಒಂದು ವಸ್ತು ಇದೆ. ಅದು ಯಾವ್ದಪ್ಪ ಅಂದ್ರೆ, ಅದು ಅಗದಿ ರೇರ್ ಆಗಿ ಸಿಗುವಂತ, ತಾಯಿಯ ಎದೆ ಹಾಲಿನಲ್ಲಿ ಮಾತ್ರ ಸಿಗುವಂತಹ ಒಂದು ಆಸಿಡ್ ಇದರಲ್ಲಿ ಇದೆ. ಅದು ಯಾವ್ದು ಅಂದ್ರೆ ಲಾರಿಕ್ ಆಸಿಡ್ ಅಂತ ಕರಿತೀವಿ ಅದನ್ನ. ಸೊ ಆ ಲಾರಿಕ್ ಆಸಿಡ್ ತಾಯಿ ಎದೆ ಹಾಲಿನಲ್ಲಿ ಮಾತ್ರ ಇರ್ತಂತೆ. ಸೊ ಅದು ಏನಾಗಿದೆ ಅಂದ್ರೆ, ಇದರಲ್ಲಿ 50 ರಿಂದ 53% ಅಂತಾನೆ ಇದರಲ್ಲಿ ಇರೋದು. 53% ಆ ಆಸಿಡ್ ಇದರಲ್ಲಿ ಇರುತ್ತೆ. ಒಳ್ಳೆಯ ಫ್ಯಾಟ್ ಅದು, ಇದು ಕೆಟ್ಟ ಫ್ಯಾಟ್ ಅಲ್ಲ, ಒಳ್ಳೆಯ ಫ್ಯಾಟ್. ನಾನು ಪದೇ ಹೇಳ್ತಾ ಇರೋದು. ಸೊ ಇದು ಒಂದು ಒಳ್ಳೆಯ ಫ್ಯಾಟ್, ಒಳ್ಳೆಯ ರೀತಿಯಾದಂತ ಫ್ಯಾಟ್ ಇದರಲ್ಲಿ ಸಿಗ್ತದೆ ನಿಮಗೆ. ಸೊ ಇದನ್ನ ಸೇವಿಸೋದ್ರಿಂದ ಅದು ಕೂಡ ನಿಮ್ಗೆ ಏನಾಗುತ್ತೆ, ಸಿಗುತ್ತೆ. ಹೌದಾ? ಒಂದ್ ಸರ್ಟನ್ ಏಜ್ ವರೆಗೆ ನಾವೇನ್ ಮಾಡ್ತೀವಿ, ಇದನ್ನ ಎದೆ ಹಾಲನ್ನ ಸೇವಿಸಿರ್ತೀವಿ. ಅವಾಗ ಸಣ್ಣ ವಯಸ್ಸಿನಲ್ಲಿ ಮಾತ್ರ ಅದು ಸಿಕ್ಕಿರುತ್ತೆ, ವಾಪಸ್ ಅದು ನಮ್ಮ ದೇಹಕ್ಕೆ ಸಿಕ್ಕಿರಲ್ಲ. ಇದನ್ನ ತಗೊಳ್ಳೋದ್ರಿಂದ ಏನಾಗುತ್ತೆ, ನಿಮ್ ದೇಹಕ್ಕೆ ಸಿಗುತ್ತ. ಅದರಿಂದ ಇದನ್ನ ಕುಡಿಯೋದ್ರಿಂದ ಏನಾಗುತ್ತೆ, ಅದರಿಂದ ಏನಾಗುತ್ತೆ, ನಿಮ್ ಮೋಷನ್ ಪ್ರಾಬ್ಲಮ್, ಹೊಟ್ಟೆಯ ಪ್ರಾಬ್ಲಮ್ ಎಲ್ಲಾನು ಕೂಡ ಏನಾಗುತ್ತೆ ಅಂದ್ರ ಕಡಿಮೆ ಆಗತ್ತ ಅಂತ ಹೇಳ್ಬೋದು.
ಸೊ ಇದರಿಂದ ಏನ್ ಬೆನಿಫಿಟ್ಸ್ ಮತ್ತಿನ್ನೇನಾದ್ರೂ ಬೆನಿಫಿಟ್ಸ್ ಇದೆಯಾ ಅಂದ್ರೆ ಇದು ಹಾರ್ಟ್ಗೆ ಕೂಡ ತುಂಬಾ ಒಳ್ಳೇದು. ಇದನ್ನ ತಗೊಳ್ಳೋದ್ರಿಂದ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟ್ ಆಗುತ್ತೆ, ನಿಮ್ ಬ್ಲಡ್ ಪ್ಯೂರ್ ಆಗುತ್ತೆ, ನಿಮಗೆ ಶುಗರ್ ಕಡಿಮೆ ಆಗುತ್ತೆ, ಶುಗರ್ ನ ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಸ್ಟ್ರೆಂತ್ ಫಾರ್ ಇಮ್ಯುನಿಟಿ ಸಿಸ್ಟಮ್ ಅನ್ನ ಹೆಚ್ಚು ಮಾಡೋದಕ್ಕೆ, ನಿಮ್ಮ ದೇಹಕ್ಕೆ ಹೆಚ್ಚು ಮಾಡೋದಕ್ಕೆ ಕೂಡ ಇದೆ. ಇಂಟೇಕ್ ಮಾಡಿದ್ರೆ ಏನಾಗುತ್ತೆ, ನಿಮ್ಮ ಇಮ್ಯುನಿಟಿ ಪವರ್ ಹೆಚ್ಚಾಗೋದಕ್ಕೆ ಹೆಲ್ಪ್ ಆಗುತ್ತೆ. ಇದರಿಂದ ಚಂಪಿ ಮಾಡ್ಕೊಳ್ಳೋದ್ರಿಂದ, ಹೇರ್ ಮಸಾಜ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಬ್ರೈನ್ಗೆ ಬೂಸ್ಟರ್ ತರ ಹೆಲ್ಪ್ ಆಗುತ್ತೆ. ನೀವು ಕುಡಿಯೋದ್ರಿಂದನೂ ಕೂಡ ನಿಮ್ ಬ್ರೈನ್ ವರ್ಕ್ ಆಗ್ಲಿಕ್ಕೆ, ಸರಿಯಾಗಿ ವರ್ಕ್ ಆಗ್ಲಿಕ್ಕೆ ಬೂಸ್ಟರ್ ತರ ಕೂಡ ಏನಾಗುತ್ತೆ ಅಂದ್ರೆ ಈ ಒಂದು ವರ್ಜಿನ್ ಕೊಕೊನಟ್ ಆಯಿಲ್ ಉಪಯೋಗ ಆಗುತ್ತೆ. ಇದರಲ್ಲಿ ಈ ಒಂದು ಆಸಿಡ್ ಇರೋದ್ರಿಂದ ಸೊ ಇದು ನಿಮಗೆ ಆಂಟಿ ಬ್ಯಾಕ್ಟೀರಿಯಾ ಆಗಿ ಕೆಲಸ ಮಾಡುತ್ತೆ, ಆಂಟಿ ಫಂಗಸ್ ಆಗಿ ಕೆಲಸ ಮಾಡುತ್ತೆ, ಆಂಟಿ ವೈರಸ್ ಆಗಿ ವೈರಲ್ ಆಗಿ ಕೆಲಸ ಮಾಡುತ್ತೆ. ಸೊ ಇದು ಎಲ್ಲಾ ತರನಾಗಿ ಕೂಡ ಏನ್ ಮಾಡುತ್ತೆ, ನಿಮ್ಮ ದೇಹಕ್ಕೆ ಬೆನಿಫಿಟ್ ಗಳನ್ನ ಕೊಡುತ್ತೆ. ಇನ್ನ ಇದು ಸ್ಕಿನ್ ಅನ್ನ ಕೂಡ ಪ್ರೊಟೆಕ್ಟ್ ಮಾಡುತ್ತೆ. ಸ್ಕಿನ್ ಹಚ್ಕೊಳ್ಳೋದ್ರಿಂದ ಏನಾಗುತ್ತಪ್ಪ ಅಂತಂದ್ರ ಸ್ಕಿನ್ ಅನ್ನ ಕೂಡ ಹೇಳ್ಬೋದು. ಇದು ವರ್ಜಿನ್ ಕೊಕೊನಟ್ ಆಯಿಲ್ ಪ್ಲಸ್ ಇದರಲ್ಲಿ ಇನ್ನೂ ಒಂದು ಇದೆ, ಏನಂದ್ರೆ ಗ್ಯಾನೋಡರ್ಮಾ. ಅದನ್ನ ಮರಿಕೂಡ್ದು. ಗ್ಯಾನೋಡರ್ಮಾ ಇರೋದ್ರಿಂದ ಅದು ಔಷಧಿ ಗುಣಗಳನ್ನ ಹೊಂದಿದೆ. ಸೊ ಅದು ಕೂಡ ಏನ್ ಮಾಡುತ್ತೆ, ನಿಮ್ ಸ್ಕಿನ್ಗೆ, ನೀವು ಸ್ಕಿನ್ಗೆ ಹಚ್ಕೊಂಡ್ರೆ ಸ್ಕಿನ್ಗೆ ಹೆಲ್ಪ್ ಮಾಡುತ್ತೆ, ತಲೆಗೆ ಹಚ್ಕೊಂಡ್ರೆ ಸ್ಕಲ್ಪ್ಗೆ ಹೆಲ್ಪ್ ಮಾಡುತ್ತೆ. ಸೊ ಅದು ಕೂಡ ಏನ್ ಮಾಡುತ್ತೆ, ಇದ್ರೊಳಗಡೆ ಕೆಲಸವನ್ನ ಮಾಡುತ್ತೆ. ಈ ಎರಡೂ ಕೂಡಿ ಏನಾಗಿದಾವ ಅಂದ್ರೆ ಇವು ವಿಶೇಷವಾದಂತಹ ಒಂದು ಆಯಿಲ್ ಆಗಿ ಹೊರಹೊಮ್ಮಿದಾವ. ಇದು ನಮಗ ಬಹಳಷ್ಟು ಉಪಯೋಗ ಆಗ್ಯದ. ನೀವು ಸ್ನಾನ ಮಾಡಿದ್ಮೇಲೆ, ತಲೆ ಸ್ನಾನ ಮಾಡಿದ್ಮೇಲೆ ಇದನ್ನ ಸ್ವಲ್ಪ ಆಯಿಲ್ ಅನ್ನ ಹಸಿ ಇರುವಾಗ್ಲೇ, ಹೇರ್ ಹಸಿ ಇರುವಾಗ್ಲೇ ಒಂದ್ ಸ್ವಲ್ಪ ಆಯಿಲ್ ಅನ್ನ ಇದನ್ನ ಹಚ್ಕೊಳ್ಳೋದ್ರಿಂದ ಏನಾಗುತ್ತೆ, ಕಂಡೀಷನರ್ ತರ ಕೂಡ ವರ್ಕ್ ಆಗುತ್ತೆ, ಶೈನಿ ಆಗೂ ಆಗುತ್ತೆ, ಸಾಫ್ಟ್ ಆಗಿನೂ ಅನ್ಸುತ್ತೆ. ತುಂಬಾ ಹೇರ್ ವಾಶ್ ಮಾಡಿದ ತಕ್ಷಣ ಡ್ರೈ ಆಗಿಬಿಡ್ತವೆ ಕೆಲವೊಬ್ರು ಹೇರ್ಸ್. ಸೊ ಅವ್ರಿಗೂ ಕೂಡ ಏನಾಗುತ್ತೆ ಅಂದ್ರೆ ಇದನ್ನ ಹಚ್ಕೊಳ್ಳೋದ್ರಿಂದ ಹೆಲ್ಪ್ಫುಲ್ ಆಗುತ್ತೆ. ಓವರ್ ನೈಟ್ ಹಚ್ಕೊಂಡು ಮಾರನೇ ದಿನಾನು ಕೂಡ ನೀವು ತಲೆ ಸ್ನಾನ ಮಾಡೋದ್ರಿಂದನೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಟೋಟಲ್ ಆಗಿ ಇದರ ಬೆನಿಫಿಟ್ಸ್ ಸಾಕಷ್ಟು ಇದೆ, ಹೇಳ್ತಾ ಹೋದ್ರೆ ತುಂಬಾನೇ ಇದಾವೆ. ಸೊ ಇದರಿಂದ ನಿಮಗೆ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ ಅನ್ನೋದಾದ್ರೆ ದಯವಿಟ್ಟು ಒಂದು ಸರ್ತಿ ಟ್ರೈ ಮಾಡಿ ನೋಡಿ, ಇದನ್ನ ಬಳಸಿ. ಇನ್ನೂ ಏನಾದ್ರೂ ಕ್ವೆರೀಸ್ ಇದ್ರೆ, ಕ್ವಶನ್ಸ್ ಇದ್ರೆ ಆನಂದ ಮಸಲಿ ಸರ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಅವ್ರ ಫೋನ್ ನಂಬರ್ 9242494770. ಸೊ ಅವರೊಂದಿಗೆ ಮಾತಾಡಿ ನಿಮ್ಮ ಒಂದು ಪ್ರಶ್ನೆಗಳನ್ನ, ನಿಮ್ಮ ಒಂದು ಸಮಸ್ಯೆಗಳನ್ನ ಕೂಡ ನೀವೇನ್ ಮಾಡ್ಬೋದು, ಡಿಸ್ಕಸ್ ಮಾಡ್ಬೋದು. ಸೊ ಕ್ಯಾನೋಡರ್ಮಾದಲ್ಲಿರುವಂತಹ DXN ಸಾಕಷ್ಟು ಪ್ರಾಡಕ್ಟ್ ಗಳು ಎಲ್ಲಾನು ಏನಾಗ್ತಾವ ಅಂತಂದ್ರೆ ತುಂಬಾ ಒಳ್ಳೇದಿದಾವ, ದೇಹಕ್ಕೆ ಆರೋಗ್ಯಕ್ಕೆ ಒಳ್ಳೇದಿದಾವ. ಸೊ ಹಾಗಾಗಿ ಇದನ್ನ ಒಂದು ನೀವು ಯೂಸ್ ಮಾಡಿ ನೋಡಿ, ತುಂಬಾ ಚೆನ್ನಾಗಿದೆ, ತುಂಬಾ ಹೆಲ್ಪ್ಫುಲ್ ಆಗಿದೆ.